ಶುಭೋದಯ ನನ್ನವ್ರಿಗೆಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಸವಿತಾ ಲೋಕೇಶ್ ಯಾದವ್. ನಾನು ನಿಮ್ಮ ಅಕ್ಕ ಸವಿತಾ ಲೋಕೇಶ್ ಯಾದವ್. ನೀವಿನ್ನೂ ಮಲಗಿರ್ತೀರಾ, ಬಟ್ ನಾನೀಗ ಬೇಗ ಎದ್ದಿದ್ದೀನಿ. ಟೈಮು 5 ಗಂಟೆ ಆಗಿದೆ. ಯಾಕಂದರೆ ಇವತ್ತು ತುಂಬ ಕಡೆ ರೌಂಡ್ ಹೊಡಿಬೇಕು, ತುಂಬ ಕೆಲಸ ಇದೆ. ಅದಕ್ಕೆ ನೋಡಬೇಕಾ ಎಲ್ಲೆಲ್ಲಿ ರೌಂಡ್ ಹೊಡೆದೆ, ಏನೇನು ಕೆಲಸ ಮಾಡಿದೆ ಅಂತ. ಬನ್ನಿ ಹಾಗಾದರೆ. ನಾನಿವತ್ತು ಬೆಳಿಗ್ಗೆನೇ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿದ್ದೆ. ಬೆಳ್ಳುಳ್ಳಿ ಚಿತ್ರಾನ್ನ ತಿಂದ್ಕೊಂಡು ಮಕ್ಳಿಗೆಲ್ಲ ಬಾಕ್ಸ್ ಕೊಟ್ಟು ನಮ್ಮ ಮನೆಯವ್ರಿಗೆ ಒಂಚೂರು ಎತ್ತಿಕ್ಕಿ ಇನ್ನು ರೆಡಿಯಾಗೋಣಂತ ಹೊರಟೆ. ಯಾಕೆಂದರೆ ಇವತ್ತು ತುಂಬ ಕಡೆ ಓಡಾಡೋದಿದೆ. ನೋಡಿದ್ರೆ ಈ ಬ್ಲೌಸ್ ಹಾಕೊಳ್ಳೋಣ ಅಂದ್ಕೊಂಡೆ, ಬಟ್ ಇದು ಹಿಂದ್ಲಿಗೆ ಉಕ್ಸ್ ಹಾಕ್ಬಿಟ್ಟಿದ್ದೀನಿ, ಅಂದರೆ ಬ್ಯಾಕ್ ಬಟನ್ ಹಾಕ್ಬಿಟ್ಟಿದ್ದೀನಿ ಈ ಬ್ಲೌಸ್ಗೆ. ಇದು ನಾನು ಬ್ಲೌಸ್ ಹಾಕೋಬೇಕಂದ್ರೆ ಯಾರಾದರೂ ಒಬ್ಬರು ಬೇಕೇ ಬೇಕು ಅದನ್ನು ಉಕ್ಸ್ ಹಾಕೋಕ್ಕೆ. ಆದರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಯಾರೂ ಇಲ್ವಲ್ಲ. ಅದಕ್ಕೆ ಬೇಡ ಇದಂತ ಬಿಸಾಕಿ ಮಾಮೂಲಿ ಬೇರೆ ಬ್ಲೌಸ್ ತೊಗೊಂಡೆ ಹಾಕೋಣಂತ. ಅಷ್ಟರಲ್ಲಿ ನನ್ನ ತಮ್ಮನ ಮಗಳು ಅತ್ತೇ ಅಂತ ಬಂದ್ಲು. ಮತ್ತೆ ಇದನ್ನು ಬಿಸಾಕಿ ಅದನ್ನೇ ತಗೊಂಡು ಹಾಕ್ಕೊಂಡು ನಮ್ಮ ಅಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಹೊರಟೆ. ಯಾಕೆಂದರೆ ನಮ್ಮ ಅಮ್ಮಂಗೆ ಹುಷಾರಿದ್ದಿಲ್ಲ. ಇವತ್ತು ಸ್ವಲ್ಪ ECG ಮಾಡಿಸ್ಬೇಕಾಗಿತ್ತು, ಆಸ್ಪತ್ರೆಗೆ ತೋರಿಸ್ಬೇಕಾಗಿತ್ತು. ಅದರಿಂದ ನಮ್ಮ ಅಮ್ಮನ ಕರ್ಕೊಂಡು ನೆಲಮಂಗಲ ಹಾಸ್ಪಿಟ್ಲಿಗೆ ಹೋದೆ ಫ್ರೀ ಬಸ್ಸಲ್ಲಿ. ಅಲ್ಲಿಂದ ಹೋಗಿ ನಮ್ಮ ಅಮ್ಮನಿಗೆ ECG ಮಾಡಿಸ್ಕೊಂಡು ಶಾಪಿಗೆ ತೋರಿಸ್ಕೊಂಡು ಮತ್ತು ನಮ್ಮ ಅಮ್ಮನ್ನ ಮತ್ತು ನಮ್ಮ ಮನೆಗೆ ಬಸ್ ಹತ್ತಿಸ್ಬೇಕಿತ್ತಲ್ಲ ನಮ್ಮೂರಿಗೆ, ಅವ್ರನ್ನ ಮತ್ತೆ ಬಸ್ ಹತ್ತಿಸ್ಬಿಟ್ಟು ತಿರ್ಗಿ ಅಲ್ಲಿಂದ ಹೊರಟೆ ನಾನು ನನ್ನ ತಂಗಿ ಹುಡಿಕೊಂಡು. ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ನಮ್ಮ ಸಿಸ್ಟರು. ಯಾರು ಏನು ಅಂದ್ಕೋಬೇಡಿ, ಹೊಟ್ಟೆ ಕಚ್ಚಾಕ್ಬೇಡಿ. ಆಮೇಲೆ ತಿನ್ನಪ್ಪಿ. ಹಾಗೆ ಹೋಗ್ತಾ ದಾರಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಮುಕು ಡುಮುಕು ಅದು ಮುಂದೆ ಮಂಜು ಸಿಕ್ಕಿದ್ರು. ನನಗೆ ಹೇಳಕ್ಕೆ ಬರಲ್ಲ ಅದು ಡೈಲಾಗು. ಡೈಲಾಗ್ ಅವರೇ ಹೇಳಬೇಕು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಯಾಕೆಂದರೆ ನನಗೆ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಒಂದು ಡೈಲಾಗ್ ಹೊಡೆದ್ರು. ಇನ್ನೂ ಏನೋ ಹೇಳ್ತಾರೆ ಕೇಳಿ. ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡಿರ್ಬೋದು ನಮ್ಮ ಅಕ್ಕನ ಇದ್ರೆ ಹಣ್ಣು ತಿನ್ಬೇಕು, ಇಲ್ಲ ನಮ್ಮ ಹಣ್ಣು ತಿನ್ಬೇಕು. ಅಮ್ಕು ಅಮಾಲ್ ಡುಮಾಲ್ ನನಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರೋ ನಮ್ಮ ಅಕ್ಕನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರೆ. ಆ ಯೂಟ್ಯೂಬ್ಗೆ ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಸಬ್ಸ್ಕ್ರೈಬಿಂದ, ನಿಮ್ಮ ಒಂದು ಸಪೋರ್ಟಿಂದ ಅಕ್ಕಿ ಥರ ಹಾರಾಡೋಕ್ಕಾಗುತ್ತೆ. ಸೊ ಬೇಗನೆ ಹೋಗಿ ಎಲ್ಲರೂ ಅಕ್ಕ ಅದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕವಿನ್ ಸಮಾಜ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನೀವೇನು ಹೇಳ್ತೀರಾ? ನನಗೆ ನಿಮ್ಮ ತಮ್ಮದ್ರ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಪ್ಪಿ. ನೀವು ಅಕ್ಕಿ ಥರ ಹಾರಾಡ್ತಾ ಇರಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡಿಸ್ಬೇಕು ಅಂತ ನಿಲ್ಲಿಸ್ದೆ ನನ್ನ ತಮ್ಮನ್ನ, ಬಟ್ ಅಲ್ಲಿ ಅವ್ರನ್ನ ಹೋಗೋಕ್ಕೆ ಬಿಡಲಿಲ್ಲ. ಸಿಕ್ಕಾಪಟ್ಟೆ ಜನ ಮುಚ್ಕೊಂಡ್ಬಿಟ್ರು ಫೋಟೋ ತಕ್ಕೊಳ್ಳೋಕ್ಕೆ. ತುಂಬ ಖುಷಿ ಆಯಿತು. ಮತ್ತು ಹಾಗೆ ದಾರಿಲಿ ಇನ್ನೊಬ್ರು ಅಭಿಮಾನಿ, ಹುಚ್ಚು ಅಭಿಮಾನಿ ಅಂತೆ. ಹುಚ್ಚು ಅಭಿಮಾನಿ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಅಭಿಮಾನಿ ಅಂತೆ. ಸಿಕ್ಕಾಕೊಂಬಿಟ್ರು. ಮೇಡಮ್ ನಿಮ್ಮ ಹುಚ್ಚು ಅಭಿಮಾನಿ ಅಂದರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಬ್ರದರ್ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ ಅಂದರೆ ನಮ್ಮ ಬ್ರದರ್ದೊಬ್ರದ್ದು ಬರ್ತಡೇ ಇತ್ತು, ಹುಟ್ಟಿದಬ್ಬ. ಅದಕ್ಕೆ ಆಚರಿಸೋಣ ಅಂತ ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ನ ಆಶ್ರಮಕ್ಕೆ ಹೋಗಿದ್ವಿ. ಏನು ತಿಂದೆ? ಚಿತ್ರಾನ್ನ ಮನೆಯಲ್ಲೇ ಬೆಳಿಗ್ಗೆ ತಿಂದಿರೋದು. ನಮ್ಮ ಅಣ್ಣ ಸುಮ್ಮನೆ ಮಾತಾಡಿಸ್ತವ್ರೆ ಅಂದರೆ ವಿಡಿಯೋ ಮಾಡ್ಕೊಂಡು ಮಾತಾಡಿಸ್ತಿದ್ರು. ನನಗೆ ಗೊತ್ತಾಗಿಲ್ಲ, ವಿಡಿಯೋ ಮಾಡಿದ್ದೆ ಗೊತ್ತಿಲ್ಲ, ಏನನ್ನ ಹೇಳಿದ್ದೆ. ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಇವತ್ತಿನ ದಿನ ಹಿಂಗಿತ್ತು. ನಮ್ಮ ಬ್ರದರ್ದು ಬರ್ತಡೇ ಆಚರಿಸ್ಕೊಂಡು, ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು, ಅಮುಕು ಡುಮುಕು ತಮ್ಮನ್ನ ಮೀಟ್ ಮಾಡಿಕೊಂಡು, ನನ್ನ ತಂಗಿ, ನಾನು, ನಮ್ಮ ಅಣ್ಣ ಧನು ಅಣ್ಣ ಎಲ್ಲ ಸೇರಿ ಒಂದು ಕಾಫಿ ಟೀ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ನನಗಂತೂ ತುಂಬ ಖುಷಿ ಆಯಿತು. ನಾನು ಹೋಗಿದ್ದ ಜಾಗ ಮತ್ತೆ ನೆಕ್ಸ್ಟ್ ವಾರ ಹೋಗ್ತೀನಿ, ಆವಾಗ ಫುಲ್ ಡೀಟೇಲ್ಸ್ ಹೇಳ್ತೀನಿ, ಆಯಿತಾ? ನಿಮ್ಮ ಕೈಲಿ ಸಾಧ್ಯ ಆದರೆ ನೀವು ಹೋಗಿ ಅಂತ ಹೇಳ್ತಾ ಇನ್ನು ಅಲ್ಲಿಂದ ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಇವತ್ತಿನ ದಿನ ಹಿಂಗಾಗಿತ್ತು. ಮನೆಗೆ ಬಂದು ಭರ್ಜರಿಯಾಗಿ ರಾಗಿ ರೊಟ್ಟಿ ಸೊಪ್ಪಿನ ಪಲ್ಯ ಮಾಡಿಕೊಂಡು ಎಲ್ಲರೂ ತಿನ್ಕೊಂಡು ಮಲ್ಕೊಂಡ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟಾಟಾ ಬಾಯ್ ಬಾಯ್. ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ.